ಹಾಯ್ ಫ್ರೆಂಡ್ಸ್, ನೋಡಿ ಬೆಂಡೆಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಬಾನಾ ಚಾನಲ್. ಬೆಂಡೆಕಾಯಿ ಮಾಡುವ ವಿಧಾನ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೇನೆ. ಸ್ವಲ್ಪ ಈರುಳ್ಳಿ ಹಾಕಬೇಕು ಫ್ರೆಂಡ್ಸ್. ಸ್ವಲ್ಪ ನಿಮ್ಮ ಕ್ವಾಂಟಿಟಿ ಪ್ರಕಾರ ಹಾಕೋರಿ. ಅರಿಶಿಣ, ಉಪ್ಪು, ಖಾರದ ಪುಡಿ ಸಮೇತ ಹಾಕಬೇಕು. ಈರುಳ್ಳಿ ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್. ಕುದ್ದಾದ್ಮೇಲೆ ಹಾಕಬೇಕು. ಈರುಳ್ಳಿ ಇಲ್ಲಾಂದರೆ ನೀವು ಇದು ಬೆಳ್ಳುಳ್ಳಿ ಭೀ ಹಾಕ್ಬೋದು. ಈಗ ನೋಡಿರಿ, ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನೀವು ಬೆಂಡೆಕಾಯಿನ ಕಟ್ ಮಾಡಿದ ಮೇಲೆ ಹುರ್ಕೋಬೇಕು ಫ್ರೆಂಡ್ಸ್. ಹಂಚಿನ ಮೇಲೆ ಹುರ್ಕೊಂಡ್ಮೇಲೆ ಟೇಸ್ಟ್ ಬರುತ್ತೆ. ನೋಡಿ, ಈರುಳ್ಳಿ ಕುದೀತಾ ಇದೆ. ನೋಡಿ, ಈಗ ನಾನು ಬೆಂಡೆಕಾಯಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನಂದು, ಪ್ಲೀಸ್ ಫ್ರೆಂಡ್ಸ್. ನೋಡಿ, ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಉಳ್ಳಾಗಡ್ಡೆ ಹಾಕಿರ್ತೀವಲ್ವ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ನಾನು ಖಾರದ ಪುಡಿ, ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಖಾರದ ಪುಡಿ, ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಖಾರದ ಪುಡಿ, ಉಪ್ಪು ಎಲ್ಲ ಹಚ್ಬೇಕಲ್ವ ಫ್ರೆಂಡ್ಸ್, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಕುದ್ದಾದ್ಮೇಲೆ ನೋಡಿರಿ ಹೆಂಗೆ ಕಾಣಿಸುತ್ತೆ. ರೊಟ್ಟಿ ಒಳಗೆ ತಿನ್ನಬೇಕು ಫ್ರೆಂಡ್ಸ್. ಈ ಥರ ಮಜಾ ಎಲ್ಲೂ ಸಿಗಲ್ಲ, ಆ ಥರ ಕಾಣಿಸುತ್ತೆ. ಸಬ್ಸ್ಕ್ರೈಬ್ ಟು ಶಬಾನಾ ಚಾನಲ್ ಫ್ರೆಂಡ್ಸ್.